ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ತಿಂಡಿ ಎಲ್ಲ ಆಯಿತು. ಹಾಗೆಯೇ ಎಲ್ಲ ಕೆಲಸ ನಡೀತಾ ಇದೆ. ಆವಾಗ ಒಂದು ವಾರ 10 ದಿನ ಫುಲ್ ಬಿಸಿಲಾಗಿತ್ತಲ್ಲ, ಅದರ ನಂತರ ಈಗ ಮತ್ತೆ ಮಳೆ ಶುರುವಾಗಿದೆ. ಹಾಗೆ ನಮ್ಮೂರ ಕಡೆಗೆಲ್ಲ ಅಡಿಕೆ ಮರಕ್ಕೆಲ್ಲ ಮದ್ದೆಲ್ಲ ಹೊಡಿತಿದ್ದಾರೆ. ನಮ್ಮದು ಕೂಡ ಇವತ್ತೆಲ್ಲ ತಯಾರಿ ಇದೆ. ಇವತ್ತೇ ಮದ್ದು ಹೊಡಿಬೇಕು ಹೊತ್ತಿದ್ರು. ದಾದನಿಗೆ ಇನ್ನೂ ಅರ್ಜೆಂಟ್ ತಿರುಗಾಟ ಬಂದು ಅವ್ರು ಹೊನ್ನವರಕ್ಕೆ ಹೋದರು. ಹಾಗೆ ನಾಳೆ ಮದ್ದು ಹೊಡೆಯುವ ಕೆಲಸ ಆಗ್ಬೋದು. ಒಂದು ಇತ್ತೆ ಹಲಸು ಮೇಳದಿಂದ ತಂದಿರೋ ಹಣ್ಣಿನ ಗಿಡನ ಎಲ್ಲ ಹಾಕಿದ್ದೀನಿ. 16 ಇಂಚಿನ ಪಾಟಲ್ಲಿ ಹಾಕಿದ್ದೀನಿ. ಜಾಸ್ತಿ ಎತ್ತರಲ್ಲಿ ಬೆಳೆಯೋದಿಲ್ಲ, ಹಾಗಾಗಿ ಅಮಟೆ ಗಿಡ, ಆಮೇಲೆ ಸೀತಾಫಲ, ದಾಳಿಂಬೆ ಮತ್ತು ಆಲ್ ಸೀಸನ್ಸ್ ಚಿಕ್ಕು 16 ಇಂಚಿನ ಪಾಟಲ್ಲಿ ಹಾಕಿದ್ದೀನಿ. ಇದು ಒಂದು ಪಾಟಿಗೆ 200 ರೂಪಾಯಿ ಹೇಳ್ತಾ ಇದ್ದರು. ಆಮೇಲೆ ನಾನು ಡಿಸ್ಕೌಂಟ್ ಮಾಡಿ 150 ರೂಪಾಯಿ ಬಂದಿದೆ. 600 ರೂಪಾಯಿ ಕೊಟ್ಟು 4 ಪಾಟನ್ನು ತಂದು ಹಾಕಿದ್ದೀನಿ. ಈಗ ಇದನ್ನು 2 ವರ್ಷದ ನಂತರ ದೊಡ್ಡ ಪಾಟಲ್ಲಿ ಅಥವಾ ಮಣ್ಣಲ್ಲಿ ನೆಡ್ಬೋದು. ಈಗ ಇದು ಸಾಕಾಯ್ತದೆ ಇಷ್ಟರಲ್ಲೇ. ಮತ್ತು ಈಗ ಸಡನ್ನಾಗಿ ಒಂದೇ ದೊಡ್ಡ ಪಾಟಲ್ಲಿ ಹಾಕಿಬಿಟ್ರೆ ಮತ್ತದು ಮಣ್ಣಿನ ಇದಕ್ಕೆ ಕೊಳ್ತು ಹೋಗ್ಬೋದು. ಇಲ್ಲಾಂತಂದರೆ ಅದರೊಂದು ಗಿಡ ಸತ್ತೋಯ್ತು ಅಂತಂದರೆ ಸುಮ್ಮನೆ ರಿಸ್ಕ್ ಆಗಿಬಿಡ್ತದೆ. ಹಾಗಾಗಿ ನಾನೀಗ ಸಣ್ಣ ಪಾಟಲ್ಲೇ ಹಾಕಿದ್ದೀನಿ. ಆಮೇಲೆ ಚೇಂಜ್ ಮಾಡೋಕ್ಕಾಯ್ತದೆ ಹೇಳಿ. ಮಳೆಗಾಲಕ್ಕೆಲ್ಲ ತರಕಾರಿ ಸಸಿನ ಮಾಡೋದು ನಾ ಈಗ ಸ್ವಲ್ಪ ಬಿಸಿಲು ಮತ್ತು ನೆರಳು ಇರೋ ಕಡೆ, ಮಳೆ ನೀರು ತಾಗದೇ ಇರೋ ಕಡೆ ಬೀಜ ಹಾಕಿ ಈ ಥರ ಇಟ್ಟಿರ್ತೀನಿ. ಈಗ ಇದನ್ನೆಲ್ಲ ಹೊರಗಡೆ ನೆಡೋದಕ್ಕೆ ಆಯ್ತದೆ. ಮತ್ತು ಮಳೆಗೆಲ್ಲ ಕೊಳೆಯೋದಿಲ್ಲ. ಇಷ್ಟು ದೊಡ್ಡ ಸಸಿ ಆದರೆ ಬೆಂಡೆ ಮತ್ತು ಹೀರೆ, ಆಮೇಲೆ ಇನ್ನೂ ಸುಮಾರಷ್ಟೆಲ್ಲ ತಯಾರು ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲ ಮೊಳಕೆ ಎಲ್ಲ ಬರ್ತಾ ಇದೆ. ಮತ್ತು ಮೊನ್ನೆ ಹಲಸು ಮೇಳದಿಂದನೂ ಕೂಡ ಸುಮಾರಷ್ಟೆಲ್ಲ ತರಕಾರಿ ಬೀಜ ಎಲ್ಲ ತಂದು ಹಾಕಿದ್ದೀನಿ. ಇದರಲ್ಲಿ ಎಲ್ಲ ಆಗ್ತಾ ಇದೆ. ಇವತ್ತೊಂದು ರೆಸಿಪಿ ಮಾಡೋದದೇ. ಎಂಥರಿದ್ದು ಅಂತಂದರೆ, ಸೀಸನ್ ಮುಗಿತಾ ಬಂದಿರುವಂಥ ಬಸಳೆ ಎಲೆಯಿಂದ ಸ್ವಲ್ಪ ಈ ಥರ ಬೆಳೆದಿರುವಂಥ ಎಲೆನ ಕೊಯ್ಕಂತೆ. ಮತ್ತು ಇದ್ರದ್ದು ದಂಟೆಲ್ಲನೂ ಬೇಡ, ಈಗ ಹಚ್ಚ ಹಸಿರಾಗಿರ್ತದೆ ನೋಡಿ, ಆ ಥರದ್ದು ಎಲೆ ಮಾತ್ರ ಬೇಕಾಗದ್ದು. ಈಗ ಮುಂದಿನ ಸೀಸನ್ಗೆಲ್ಲ ನಮಗೆ ಬಸಳೆ ಎಲ್ಲ ಬೇಕು ಅಂತಂದರೆ ಇವಾಗಲೇ ಈ ಥರದ್ದು ಕಟಿಂಗ್ಸ್ ಎಲ್ಲ ತೆಗೆದು ಸ್ವಲ್ಪ ಮಳೆ ನೀರು ತಾಗದಾಗಿರೋ ಕಡೆ ನೆಟ್ಟಿಟ್ಕೊಂಡ್ರೆ ಮುಂದಿನ ಸೀಸನಲ್ಲಿ ನಾವು ಬಸಳೆ ಎಲ್ಲ ಬೆಳೆಯೋದಕ್ಕೆ ಆಯ್ತದೆ ನೋಡಿ. ಈಗ ಮಳೆಗೆ ಕೂಡ ಇದು ಒಳ್ಳೆ ಬಸಳೆ ಚಿಗುರ್ತದೆ. ಎಂತಕ್ಕೆಂತ ಗೊತ್ತಿಲ್ಲ, ಕೊಳ್ತೋಗ್ಬೇಕಿತ್ತು. ಆದರೂ ಕೂಡ ಅದೇ ನೋಡಿ, ಒಂದು ಸ್ವಲ್ಪ ಬಸಳೆ ಎಲೆನ ಕೊಯ್ಕೊಂಡೆ. ಮಳೆಯೆಲ್ಲ ಜೋರಾಗದೆ ನೋಡಿ, ಅದಕ್ಕಾಗಿ ಒಂದು ತಿಂಡಿ ಮಾಡುವನ್ನು ಹೇಳಿ ಅಂದ್ಕೊಂಡಿದ್ದೆ. ಅದರಲ್ಲೂ ಸ್ವಲ್ಪ ಬಸಳೆ ಸೊಪ್ಪಿತ್ತು. ಅದರದ್ದೇ ಒಂದು ಸ್ಪೆಷಲ್ ಆಗಿರುವಂಥದ್ದು, ಮತ್ತು ತುಂಬ ಅಪರೂಪ. ಮತ್ತು ಜಾಸ್ತಿ ಜನ ಯಾರಿಗೂ ಕೂಡ ಈ ಸೀಕ್ರೆಟ್ ತಿಂಡಿ ಗೊತ್ತಿಲ್ಲ. ಹಾಗಾಗಿ ನಿಮಗೊಂದು ತಿಳಿಸ್ತಾ ನಾನು ಕೂಡ ಈ ತಿಂಡಿ ಮಾಡುವನ್ನು ಹೇಳಿ ಅಂದ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಬಸಳೆ ಸೊಪ್ಪನ್ನು ಮಾತ್ರ ಫ್ರೆಶ್ ಆಗಿರುವಂಥದ್ದು ಮತ್ತು ಚೆನ್ನಾಗಿ ಬೆಳೆದಿರುವಂಥದ್ದೆಲ್ಲ
ಎಲೆ ಕೊಯ್ಕ ಬಂದ್ಕಂಡು ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಂಡು ಅದರದ್ದು ರಸವನ್ನು ತಕೊಳ್ಬೇಕು. ನಾವು ಇದನ್ನು ಕುಟ್ಟೋ ಕಲ್ಲಿಂದ ಜಜ್ಜಿನೂ ಕೂಡ ಆ ರಸ ತೆಕ್ಕೊಂಬಕೊಡ್ಲಿಲ್ಲ. ಈಗ ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಅಂತೂ ಒಂದು 2 ನಿಮಿಷದ ಕೆಲಸ ಬೇಗ ಆಗೋಯ್ತದೆ. ಹಂಗಾಗಿ ಒಂದು 10ರಿಂದ ಒಂದು 15 ಎಲೆ ಆಗುವಷ್ಟನ್ನು ಚೆನ್ನಾಗಿ ಬಂದ್ಕೊಂಡು ಈಗ ಒಂದು ಮಿಕ್ಸರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಈಗ ಇದನ್ನು ಫಿಲ್ಟರ್ ಮಾಡ್ಕೊತ ಇದ್ದೀನಿ. ರಸ ಮಾತ್ರ ತಗೊಳ್ಬೇಕು. ಹಾಗೆ ನೋಡಿ ತುಂಬ ರುಚಿಯಾಗಿರುತ್ತದೆ. ಹಾಗೆ ಕೊನೆ ತನಕ ನೋಡಿ ಇದನ್ನು ಹೆಂಗೆ ಮಾಡಬೇಕು ಮತ್ತು ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಹೇಳಿ. ಸಿಂಪಲ್ಲಾಗಿ ಮಾಡುವಂಥದ್ದು. ಹಾಗೇನೆ ಬಸಳೆ ರಸ ಎಲ್ಲ ತಗೊಂಡಾದ್ಮೇಲೆ ಈಗ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೊಂಡು ಇದರದ್ದು ಹಾಲನ್ನು ತಗೊಳ್ಬೇಕು. ಟೋಟಲಿ ಇದು ಆಪ್ಷನಲ್. ತೆಂಗಿನ ಹಾಲು ಕೂಡ ಹಾಕ್ಬೋದು, ಆಮೇಲೆ ಹಾಲನ್ನು ಕೂಡ ಹಾಕ್ಬೋದು, ಹಾಲು ಪೌಡ್ರ್ ಆಗಿರ್ಬೋದು, ಮತ್ತು ಬಟರ್ ಈ ಥರದ್ದು ಯಾವುದು ಕೂಡ ಆಯ್ತದೆ. ನಾನು ಕಾಯಿ ಹಾಲನ್ನೇ ಹಾಕಿದೆ. ಒಂಥರ ಚೆನ್ನಾಗಿರ್ತದೆ ಇದರ ರುಚಿ, ಮತ್ತು ತುಂಬ ಒಂಥರ ಸಾಫ್ಟಾಗಿರ್ತದೆ. ಸೊ ಚೆನ್ನಾಗಿರ್ತದೆ ಕಾಯಿ ಹಾಲನ್ನು ಹಾಕಿ ಮಾಡೋದ್ರಿಂದ. ಹಾಗಾಗಿ ಇದನ್ನು ಹಾಕಿದೆ. ಈಗ ನೋಡಿ ಮೈದಾ ಮತ್ತು ಆಲ್ ಫ್ಲೋರ್ ಅಂತ ಬರ್ತದೆ ನೋಡಿ, ಅದೆರಡನ್ನು ಕೂಡ ಈಗ ಮಿಕ್ಸ್ ಮಾಡಿ 1 ಕಪ್ ಮಾಡಿ ಹಾಕಿದೆ. ಮತ್ತು ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು 3 ರೀತಿಯಂಥ ಫ್ಲೋರನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ, ಬಟರ್ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿರ್ತದೆ. ಬಟರ್ ಇರಲಿಲ್ಲ, ಹಾಗಾಗಿ ನಾನು ತೆಂಗಿನ ಎಣ್ಣೆ ಮತ್ತು ಕಾಯಿ ಹಾಲನ್ನೇ ಹಾಕಿದೆ. ಈಗ ಬಸಳೆಯ ರಸವನ್ನು ಹಾಕಬೇಕು. ಇದೆಲ್ಲ ನೋಡಿ ನ್ಯಾಚುರಲ್ ಆಗಿರುವಂಥ ಕಲರನ್ನು ರೀತಿ ಉಪಯೋಗಿಸಿ ಮಾಡುವಂಥದ್ದು ತಿಂಡಿ. ತುಂಬಾ ರುಚಿಯಾಗಿರ್ತದೆ. ಮತ್ತು ನಮಗೆಲ್ಲ ನೋಡ್ತಾ ಇದ್ರೆ ನ್ಯಾಚುರಲ್ ಕಲರಿಂದ ಎಷ್ಟು ಖುಷಿ ಆಯ್ತದಲ್ವ. ಈಗ ಅಂಗಡಿ ಮನೆಯಿಂದೆಲ್ಲ ಬೇಕಾದ ರೀತಿಯಾದಂಥ ಕೆಮಿಕಲ್ ಇರುವಂಥ ಕಲರನ್ನೆಲ್ಲ ಉಪಯೋಗಿಸಿ ನಾವು ಅಡುಗೆ ಎಲ್ಲ ಮಾಡ್ತಿದ್ರು ನೋಡು. ಅದಕ್ಕಿಂತನೂ ನಮ್ಮ ಎದುರಿಗೇನೆ ಇರುತ್ತೆ ನ್ಯಾಚುರಲ್ಲಾಗಿ ಉಪಯೋಗಿಸುವಂತಹ ಬಣ್ಣಗಳೆಲ್ಲ. ಅದರಿಂದನೇ ನಾವು ಹೇಗೆ ಅಡುಗೆಯನ್ನೆಲ್ಲ ಉಪಯೋಗಿಸ್ಬೇಕು ಅನ್ನೋದು ಇದು ಒಂದು ರೀತಿಯಾದಂಥ ಐಡಿಯಾ ನೋಡಿ. ನೋಡಿ ಜೋರು ಹುಡುಕ್ತಿ ಅದೇ, ಮಳೆ ಬರಲಿಲ್ಲ, ಮೋಡ ಆಯ್ತದೆ. ಅಂದರೆ ರಾತ್ರಿ ಎಲ್ಲ ಫುಲ್ ಮಳೆ ಆಗಿತ್ತು. ಈಗ ಗುಡುಗಿನ ಜೊತೆ ಫುಲ್ ಮೋಡ ಆಗದೆ. ಆಮೇಲೆ ಹಿಟ್ಟನ್ನು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿ ಈ ಥರ ಉಂಡೆ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡಬೇಕು. ಅದು ಚೆನ್ನಾಗಿ ಸ್ವಲ್ಪ ಉಬ್ಬುತ್ತೆ. ಹಾಗೆಯೇ ಆವಾಗಿಂದೂ ಕೂಡ ಮಾಡ್ಬೋದು, ಆದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹೀಗೆ ನಾವು ಚಪಾತಿ ಮಾಡುವಾಗಲೇ ಹೇಗೆ ಇಡ್ತೀವಿ ನೋಡಿ, ಆ ಥರ ಇಟ್ಟರೆ ಚೆನ್ನಾಗಿರ್ತದೆ. ಈಗ ಇದನ್ನು ಸ್ವಲ್ಪ ಚಪಾತಿಗಿಂತನೂ ಇನ್ನು ಸ್ವಲ್ಪ ದಪ್ಪಕ್ಕೇ ವರ್ಕೊಳ್ಬೇಕು. ನೋಡಿ ನಾನು ಎಷ್ಟು ದಪ್ಪಾಗಿ ವರ್ಕೊಂಡಿದ್ದೀನಿ ಹೇಳಿ. ಸಣ್ಣ ಸಣ್ಣ ಉಂಡೆ ಮಾಡಿ ಸಣ್ಣ ಸಣ್ಣಕ್ಕೆ ಮಾಡೋದಕ್ಕಿಂತನೂ ಈ ಥರ ದೊಡ್ಡದಾಗಿ ಒಂದೇ ಸರಿ ಬರ್ಕೊಂಡ್ರೆ ಕೆಲಸ ಈಸಿ ಮತ್ತು ಫಾಸ್ಟ್ ಕೂಡ ಆಯ್ತದೆ. ಹಾಗಾಗಿ ನೋಡಿ ಇದು ಒಂದು ಉಂಡೆಯನ್ನು ಪೂರ್ತಿಯಾಗಿ ನಾನು ಈ ರೀತಿ ವರ್ಕಂತ ಇದ್ದೀನಿ ಚಪಾತಿ ಕೋಲಿಂದ. ಬಸಳೆ ಸೊಪ್ಪು ಅಲ್ಲದೇ ಮತ್ತು ಇದು ಎಂಥದ್ದು ಹೇಳಿ, ಪಾಲಕ್ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪಿಂದನೂ ಕೂಡ ಈ ತಿಂಡಿಯನ್ನು ಮಾಡ್ಬೋದು, ಚಲೋ ಆಯ್ತದೆ. ಅದರದ್ದು ಕೂಡ ಇದೇ ರೀತಿ ಗ್ರೀನ್ ಕಲರ್ ಬರ್ತದೆ. ಮತ್ತು ಇನ್ಯಾವುದಾರು ನಿಮ್ಗೆ ಇಷ್ಟ ಆಗೋ ರೀತಿ ಏನಾದ್ರು ಇದ್ದರೆ ಅದನ್ನು ಕೂಡ ಉಪಯೋಗಿಸಿ ಮಾಡ್ಕೊಳ್ಬೋದು. ಬಸಳೆ ಸೊಪ್ಪು ಹಾಕಿದ್ರಂತೂ ಬೆಸ್ಟ್ ಹೇಳ್ಬೋದು. ಬಸಳೆ ಸೊಪ್ಪನ್ನು ನಾವು ಜಾಸ್ತಿಯಾಗಿ ಸಾಂಬಾರು ಮತ್ತು ಬಜ್ಜಿ ಈ ಥರದ ಅಲ್ಲದೇ ಇದೊಂದು ಹೊಸ ರೀತಿಯ ತಿಂಡಿಗೂ ಕೂಡ ಬಳಸ್ಬೋದು ಅನ್ನೋದು ನಿಮಗೆಲ್ಲ ಐಡಿಯಾ ಬಂದಿರ್ಬೋದು. ಹಾಗೆ ನೀವು ಯಾರು ಈ ರೀತಿಯಾದಂಥ ರೆಸಿಪಿ ಮಾಡಿದರೆ ಕಾಮೆಂಟ್ ಮಾಡಿ. ಮತ್ತು ನನಗದು ತುಂಬ ಖುಷಿ ಆಯಿತು ಈ ರೆಸಿಪಿಯನ್ನು ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸ್ತೀರಿ ಅಲ್ವಾ. ಕಡೆಗೆ ಇದನ್ನ ಚಪಾತಿ ಬರೋಕ್ಕಿಂತನೂ
ಸ್ವಲ್ಪ ದಪ್ಪಗೆ 2 ಚಪಾತಿ ಒರೆದ್ರೆಷ್ಟು ದಪ್ಪ ಇರ್ತದೆ ನೋಡಿ, ಅಷ್ಟು ದಪ್ಪ ಇಟ್ಕೊಂಡು ಒರ್ಕೊಂಡು ಈಗ ಪಿಜ್ಜಾ ಕಟ್ರಿಂದ ಶೇಪಲ್ಲಿ ಒಂದು ಸಣ್ಣ ಸಣ್ಣಕ್ಕೆ ನಾವೀಗ ಶಂಕರಪೊಳೆ ಎಲ್ಲ ಮಾಡ್ತೀರಲ್ಲ, ಆ ರೀತಿ ಕಟ್ ಮಾಡ್ಕೊಂಡ್ರೆ ಆಯ್ತು ನಮಗೆ ಬೇಕಾದ ಶೇಪಲ್ಲಿ. ಹಂಗೆ ನೋಡಿ ಲೈನೆಲ್ಲ ಹೆಂಗೋ ಎಲ್ಲ ಹೋಗಿ ಅಂತೂ ಕಟ್ ಆಗಿದೆ. ಸ್ಟ್ರೇಟೇ ಇರಬೇಕು ಅಂತಿಲ್ಲ, ವಾರಿಕೋರಿ ಆದ್ರೂ ತೊಂದರೆ ಇಲ್ಲ. ನಂದಂತೂ ಬಿಡಿ ಯಾವ್ಯಾವುದೂ ಲೈನಲ್ಲಿ ಹೋಗ್ಬಿಟ್ಟದೆ. ಅಂತೂ ನೋಡಿ ಪೂರ್ತಿ ಎಲ್ಲ ಬರ್ಕೊಂಡು ಆದಮೇಲೆ ಈ ಥರ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಇದು ಒಂದೊಂದೇ ಪೀಸ್ ತಗೊಂಡು ಈ ರೀತಿ ಮಡ್ಚ್ಕೋಬೇಕು. ಯಾವ ಥರನೂ ಕೂಡ ಮಡ್ಚ್ಬೋದು. ನಾನು ಸ್ವಲ್ಪ ಹೀಗೆ ಮೋಮೋಸ್ ರೀತಿಯಲ್ಲಿ ಈ ಥರ ಎಂತೇಳಿ ಈ ಆಕಾರದಲ್ಲಿ ಮಡ್ಚ್ಕೊಂಡಿದ್ದೆ ನೋಡಿ. ಎಲ್ಲನಿಗೆ ಒಂದೊಂದು ಸರಿ ಎಲ್ಲನೂ ಮುಗಿಸ್ಕೊಂಡ್ರೆ ಆಯ್ತದೆ, ಹಾಗೆ ಪಟ ಆಯ್ತದೆ. ಇದೊಂದು ಈ ಥರ ಮಡ್ಚ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು, ಬಿಟ್ಟರೆ ಮತ್ತೆಲ್ಲದು ಕೂಡ ಪಟ ಅಂತೇಳಿ ಆಯ್ತದೆ. ಹಾಗೆ ಇದೆಲ್ಲನೂ ಈಗ ಒಟ್ಟಿಗೆ ಮಾಡ್ಕೊಂಡ್ರೆ ಆಮೇಲೆ ಎಲ್ಲನೂ ಒಟ್ಟಿಗೆ ಬೇಯಿಸ್ಕೊಳಕ್ಕೆ ಆಯ್ತದೆ ಹೇಳಿ ಈ ರೀತಿ ಕೆಲಸ ಮಾಡ್ಕೊತ ಇದ್ದೆ ನೋಡಿ. ತುಂಬ ಖುಷಿ ಇತ್ತು ನನಗೆ ಹೊಸ ಹೊಸ ರೀತಿಯಂತ ಅಡುಗೆ ಮಾಡುವಾಗೆಲ್ಲ. ಹಾಗೆ ನೋಡಿ ಎಲ್ಲನೂ ಈ ರೀತಿ ಮಡ್ಚ್ಕೊಂಡೆ ಆಮೇಲೆ ಒಂದೇ ಸರಿ ಬೇಯಿಸೋದು. ಎಲ್ಲನೂ ಒಂದೇ ಸರಿ ಬೇಯಿಸ್ಕೊಂಡು ಒಂದು ಪಾತ್ರಕ್ಕೆ ಹಾಕಿ ಇಟ್ಕೊಂಡು ಈಗ ಇದಿಷ್ಟು ಮಾಡ್ಕೊಂಡಿರೋದಕ್ಕೆ ಸಕ್ಕರೆ ಪಾಕ ಮಾಡಬೇಕು. ಹಾಗಾಗಿ ಈಗ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿ ಪಾಕ ಆಗಬೇಕು ಇದು. ಆ ಥರ ಮಾಡ್ಕೊಬೇಕು. ಈಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಹೇಳಿ ಒಂದು ಏಲಕ್ಕಿ ಮತ್ತು 2 ಲವಂಗದ ಪೀಸನ್ನು ಸ್ವಲ್ಪ ಜಜ್ಜಿ ಹಾಕಿ ಚೆನ್ನಾಗಿ ಗಟ್ಟಿ ಅಂದರೆ ಕೊನೆಯ ಹಂತದ ಪಾಕ ಗಟ್ಟಿ ಆಗ್ತದೆ ನೋಡಿ ಪಾಕ, ಆ ಹದಕ್ಕೆ ಪಾಕವನ್ನು ಮಾಡ್ಕೋಬೇಕು. ಸಕ್ಕರೆ ಪಾಕಕ್ಕೆ ಒಂದು 10ರಿಂದ 15 ನಿಮಿಷದ ಮೇಲೆ ಚೆನ್ನಾಗಿ ಅದನ್ನು ಕುದಿಸ್ತಾ ಇದ್ದರೆ ಆ ಸೈಡಲ್ಲೆಲ್ಲ ನೋಡಿ ಪಾಕ ಬಿಳಿ ಪಾಕ ಗಟ್ಟಿ ಆಯ್ತದೆ. ಆಮೇಲೆ ಅದು ಪಾಕ ಬಂದದ ಹೇಳಿ ಗೊತ್ತಾಯ್ತದೆ ನಮಗೆ. ಮತ್ತು ಲೋಟದಲ್ಲೆಲ್ಲ ಏನು ನೀರು ಹಾಕೊಂಡು ಟೆಸ್ಟ್ ಮಾಡಬೇಕು ಹೇಳಿಲ್ಲ, ಸೈಡಲ್ಲೆಲ್ಲ ಒಂಥರ ಸಕ್ಕರೆ ರೀತಿ ಕೂಗ್ತದೆ, ಆವಾಗಾದರೆ ಪಾಕ ಆಯಿತು ಹೇಳಿ ಅರ್ಥ. ಈಗ ಏನು ಎಣ್ಣೆಯಲ್ಲಿ ಕರಿದಿಟ್ಕೊಂಡಿದ್ವಿ ನೋಡಿ, ಇದನ್ನು ಹಾಕಿ ಈಗ ತಿರ್ಸ್ಕೊಂಡ್ರೆ ಇವತ್ತಿನ ತಿಂಡಿ ರೆಡಿ ಆದಂಗೆ. ಇದನ್ನು ಈಗ ನಾವು ಒಂದು ವಾರ ಪೂರ್ತಿ ಎಲ್ಲ ಇಟ್ಕೊಳ್ಬೋದು. ಹಾಗೆ ಮಳೆ ಬರುವಾಗೆಲ್ಲ ಚಹಾ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ. ಇದೊಂಥರ ಸಣ್ಣ ಸಣ್ಣಕ್ಕೆ ಕಾಳು ರೀತಿ ಇರ್ತದೆ ನೋಡಿ, ಒಂಥರ ಚೆನ್ನಾಗಿರುತ್ತದೆ ತಿನ್ನೋದಕ್ಕೆ. ಹಾಗೆ ರುಚಿ ಕೂಡ ಹಾಗೆ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರ್ತದೆ. ಹಾಗೆ ನೀವು ಮಾಡ್ತೀರಿ ಅಲ್ವಾ ಈಗ ನಾನು ತೋರಿಸಿರುವಂಥ ರೆಸಿಪಿಯನ್ನು.